ಶೆಂಜನ್ ವೀಸಾ ಬಳಸಿ ಪ್ರಜ್ವಲ್ ರೇವಣ್ಣ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಇದ್ರೂ ಕೂಡ ಮಾಹಿತಿ ಇಲ್ಲ. ಏಪ್ರಿಲ್ 27ಕ್ಕೆ ಜರ್ಮನಿಗೆ ತೆರಳಿದ್ರು ಪ್ರಜ್ವಲ್. ಅದಾದ ಬಳಿಕ ಎಲ್ಲಿ ಹೋಗಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಸುಳಿವೇ ಸಿಗ್ತಾ ಇಲ್ಲ. ಪ್ರಜ್ವಲ್ ಬಳಿ ರಾಜತಾಂತ್ರಿಕ ಪಾಸ್ಪೋರ್ಟ್ ಇದೆ. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಬಳಸಿದ್ರೆ SITಗೆ ಮಾಹಿತಿ ಸಿಗ್ತಾ ಇತ್ತು. ಪ್ರಜ್ವಲ್ ಯುರೋಪ್ನಲ್ಲಿ ಶೆಂಜನ್ ವೀಸಾ ಬಳಸ್ತಾ ಇರುವಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಯುರೋಪ್ನಲ್ಲಿ ಶೆಂಜನ್ ವೀಸಾ ಬಳಸಿ ಪ್ರಜ್ವಲ್ ಸಂಚಾರವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೀಗಾಗಿಯೇ ಪ್ರಜ್ವಲ್ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಶೆಂಜನ್ ವೀಸಾ ಬಳಸಿದ್ರೆ ಯುರೋಪ್ನಲ್ಲಿ ಅವರಿಗೆ ಅನುಕೂಲ ಆಗುತ್ತೆ. ಜೊತೆಗೆ SIT ಅಧಿಕಾರಿಗಳಿಗೆ ಪ್ರಜ್ವಲ್ ಚಲನವಲನದ ಯಾವುದೇ ಮಾಹಿತಿಯೂ ಕೂಡ ಸಿಗೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಪ್ರಜ್ವಲ್ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಇದೆ. ನೋಟಿಸ್ ಇದ್ರೂ ಕೂಡ ಮಾಹಿತಿ ಸಿಗ್ತಾ ಇಲ್ಲ ಅನ್ನೋದು ಅಚ್ಚರಿಗೆ ಕಾರಣವಾಗ್ತಾ ಇರುವಂತ ವಿಚಾರ.